ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ವಿಜಯದಶಮಿಯ ಪರ್ವಕಾಲ ಆನಂದತೀರ್ಥ ಭಗವತ್ಪಾದರ ಜಯಂತಿಯ ಪರ್ವಕಾಲದಲ್ಲಿ ವ್ಯಾಸರಾಜ ಮಠದಲ್ಲಿ ವಿಶೇಷವಾಗಿ ಭಗವತ್ಪಾದರ ಆನಂದತೀರ್ಥ ಭಗವತ್ಪಾದರ ಸ್ಮರಣೆ ಹಾಗೂ ಅವರ ಗ್ರಂಥಗಳ ಚಿಂತನವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಸಜ್ಜನರ ಕರ್ತವ್ಯ ಭಗವತ್ಪಾದರನ್ನು ಸ್ಮರಣೆ ಮಾಡಬೇಕಾದದ್ದು. ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದತೀರ್ಥರ ಪೂರ್ಣಪ್ರಜ್ಞರ ಮಧ್ವಾಚಾರ್ಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ದಾಸರು ಹೇಳ್ತಾರೆ. ಬದುಕು ಸಾರ್ಥಕ ಆಗಬೇಕಾದ್ರೆ ಒಂದು ಬಾರಿಯಾದರೂ ಆನಂದತೀರ್ಥರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಗಮನಾಸನ ಸಂಕಥಾದಿಲೀಲಾಃ ಸ್ಮೃತಿಮಾತ್ರೇಣ ಭವಾಪವರ್ಗದಾತ್ರೀ ಕಥಮಪ್ಯಮರಾಃ ಪ್ರಪಂಚಯೇಯುಃ ನನು ಮಧ್ವಸ್ಯ ನ ಮಾದೃಶೋಲ್ಪಬೋಧಾಃ. ಗಮನಾಸನ ಸಂಕಥಾದಿಲೀಲಾಃ, ಭಗವತ್ಪಾದರ ಯಾವ ಲೀಲೆಯನ್ನು ಸ್ಮರಣೆ ಮಾಡಿದರೂ ಕೂಡ ಅದು ನಮ್ಮ ಸಂಸಾರ ಸಾಗರವನ್ನು ದಾಟಿಸ್ತದೆ ಅಂತ ಹೇಳಿದ್ದಾರೆ. ಸ್ಮೃತಿ ಮಾತ್ರೇಣ ಭವಾಪ ವರ್ಗದಾತ್ರೀ, ಸ್ಮರಣೆ ಮಾಡೋದ್ರಿಂದ ಸಂಸಾರದಿಂದ ಮುಕ್ತಿ ಕೊಡುವಂತಹ ಲೀಲೆ ಅಂದರೆ ಅದು ಭಗವತ್ಪಾದರ ಲೀಲೆ ಅಂತ ತಿಳಿಸಿದ್ದಾರೆ. ಭೂಮಿಯಲ್ಲಿ ನಾವು ಬರುವಾಗ ನಿರ್ನಿಮಿತ್ತವಾಗಿ ಬರ್ತೇವೆ ಅಂತಿಲ್ಲ, ಕರ್ಮಗಳನ್ನು ಹೊತ್ತೇ ಬರ್ತೇವೆ. ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಈ ವಿಷಯವನ್ನು ಸಿದ್ಧಪಡಿಸಿ ಹೇಳ್ತಾರೆ ಪ್ರಮಾಣಗಳಿಂದ. ಕೃತಾತ್ಯಯೇ ಅನುಶಯವಾನ್, ಕೃತಾತ್ಯಯೇ ಅನುಶಯವಾನ್ ಅನ್ನೋ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಮನುಷ್ಯ ಇಹಲೋಕದಿಂದ ಪರಲೋಕಕ್ಕೆ ಹೋದ್ಮೇಲೆ ಒಂದಿಷ್ಟು ಕರ್ಮಶೇಷವನ್ನು ಉಳಿಸ್ಕೊಂಡೇ ಭೂಮಿಗೆ ಬರ್ತಾನೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಮನುಷ್ಯ ನಿರ್ನಿಮಿತ್ತವಾಗಿ ಭೂಮಿಗೆ ಬಂದಿಲ್ಲ. ಇದೇ ಕರ್ಮ ಅನ್ನೋ ಕಾರಣಕ್ಕೆ ಭೂಮಿಯಲ್ಲೂ ಕೂಡ ನಮಗೆ ಸುಖ ದುಃಖಗಳನ್ನು ಅನುಭವಿಸುವಂತಾಗಿದೆ. ನಮ್ದೇನೂ ಇಲ್ಲ ಅಂದರೆ ನಮಗಿಲ್ಲಿ ವಾಸ ಮಾಡಲಿಕ್ಕೆ ಅರ್ಹತೆಯೇ ಇರ್ತಿರಲಿಲ್ಲ. ಯಾವುದಾದ್ರೂ ದೇಶದಲ್ಲಿ ನಾವು ಸ್ವಲ್ಪ ದಿವಸ ವಾಸ ಮಾಡಿದ್ದೇವೆ ಅಂದರೆ ನಮ್ಮದು ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ ಅಂತ ಅರ್ಥ. ಇನ್ನೂ ಎಕ್ಸ್ಪೈರ್ ಆಗಿಲ್ಲ ವೀಸಾ, ಎಕ್ಸ್ಪೈರ್ ಆಯಿತು ವೀಸಾ ಅಂದರೆ ಅಲ್ಲಿಂದ ನಮ್ಮನ್ನು ಎಸಿತಾರೆ. ಹಾಗೆ ಮನುಷ್ಯ ದೇಹ ಹಾಗೂ ಭೂಮಿ ಇವುಗಳೊಳಗೆ ನಾವು ವಾಸ ಮಾಡ್ತಿದ್ದೇವೆ ಅಂತಂದರೆ ಅದರ ಹಿಂದೆ ನಮ್ಮದೇ ಆದಂಥ ಒಂದಿಷ್ಟು ಕರ್ಮಗಳಿವೆ ಅಂತ ತಿಳ್ಕೊಳ್ಬೇಕು. ಈ ಕರ್ಮಕ್ಕೆ ಅನುಗುಣವಾಗಿ ಪುಣ್ಯ ಹಾಗೂ ಪಾಪ ಅಂತ ವಿಂಗಡಣೆ ಮಾಡಿದಾಗ
ಅತಿ ಹೆಚ್ಚು ಪುಣ್ಯ ಫಲಿಸಿದಾಗಲೇ ಇಂಥ ಆನಂದ ತೀರ್ಥರ ಸಂತತಿಯಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಭೂಮಿಗೆ ಬರಲಿಕ್ಕೆ ಪುಣ್ಯ ಬೇಕು, ಭಾರತ ಭೂಮಿಗೆ ಬರಲಿಕ್ಕೆ ಪುಣ್ಯ ಬೇಕು, ಮನುಷ್ಯ ದೇಹ ಬರಲಿಕ್ಕೆ ಪುಣ್ಯ ಬೇಕು. ಮನುಷ್ಯ ದೇಹದಲ್ಲಿಯೂ ಕೂಡ ವಿಶೇಷವಾಗಿ ಆನಂದ ತೀರ್ಥರ ಸಂತತಿಗೆ ಬರೆದಿದ್ದೇವೆ ಅಂದರೆ ಇದಕ್ಕೂ ಪುಣ್ಯ ಬೇಕು ಅನ್ನೋದನ್ನು ಅನುಸಂಧಾನ ಮಾಡಬೇಕು. ಇದೇನು ಅತಿಶಯೋಕ್ತಿ ಅಂತ ಭಾವಿಸೋದಲ್ಲ. ಎಲ್ಲರೂ ಹೀಗೆ ಹೇಳ್ಕೊಳ್ತಾರೆ, ನೀವು ಹೀಗೆ ಹೇಳ್ಕೊಳ್ರಿ ಅಂತ. ಹಾಗಲ್ಲ. ಬೇರೆ ಬೇರೆಯವರು ಹೀಗೆ ಹೇಳ್ಕೊಂಡದ್ದಿದೆ. ಬಹಳ ಪುಣ್ಯ ಇತ್ತು ಅಂತ ನಾವಿಲ್ಲಿ ಬಂದ್ವಿ ಅಂತ. ಅದಕ್ಕೆ ಆಧಾರ ಇದೆ ಇಲ್ಲೋ ಗೊತ್ತಿಲ್ಲ. ಇದಕ್ಕಂತೂ ಆಧಾರವನ್ನು ನಾವು ಕೊಡ್ಬೋದು. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರತಶ್ಚಾರು ಚಿತ್ತಾಂ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿಚಿತವಚನಾನ್ ಶ್ರಾವಕಾಶ್ಚೋದ್ಯ ಚುಂಚೂನ್. ಇದು ಆಧಾರ. ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರ. ಬಹಳ ಹಿಂದೆ ನಮ್ಮ ಹಿರಿಯರು ಹಾಗೂ ನಾವು ಯಾವ್ಯಾವುದೋ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯೋಚ್ಚಯ, ಪುಣ್ಯದ ಫಲ ಫಲಿಸಿದಾಗ ಮಾತ್ರ ಭಗವತ್ಪಾದರ ವಚನಗಳನ್ನು ನಾವು ಶ್ರವಣ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಮಾತು ಅದಕ್ಕೆ ಆಧಾರ ಅಂತ ಭಾವಿಸಬೇಕು. ಇಂಥ ಆಚಾರ್ಯರ ಸಂತತಿಯಲ್ಲಿ ಬಂದ ನಮಗೆ ಅವರು ಕೊಟ್ಟಂತಹ ತಿಳುವಳಿಕೆ, ಅವರು ಹೇಳಿ ಹೋದಂಥ ಆದೇಶ, ಹೀಗೆ ಮಾಡಿ ಅಂತ ಹೇಳಿ ಹೋದ ಆದೇಶ, ಅವುಗಳನ್ನು ಪಾಲನೆ ಮಾಡದೆ ಹೋದರೆ ನಮ್ಮ ಜನ್ಮ ಸಾರ್ಥಕ ಆಗಲ್ಲ. ಫಲವಿದು ಬಾಳುವುದಕ್ಕೆ ಅಂತ ದಾಸರು ಈ ಮಾತನ್ನು ಹೇಳಿದ್ದು ನೆನಪು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಪೋಗ್ಯಾಚಿಸದೆ. ವಿಹಿತವಾದ ಕರ್ಮಗಳನ್ನು ಆಚರಣೆ ಮಾಡ್ತಾ ಇನ್ನೊಬ್ಬರ ಕಡೆಯಲ್ಲಿ ಹೋಗಿ ಕೈ ಚಾಚದಂತೆ ಭಗವಂತನೇ ನನಗೆ ಸರ್ವಸ್ವ ಅಂತ ನಂಬಿ ಬದುಕಿದರೆ ಅದೇ ಫಲವಿದು ಬಾಳುವುದಕ್ಕೆ. ಇದರ ಹಿಂದೆ ನಾವು ಅನುಸಂಧಾನ ಮಾಡಬೇಕಾದದ್ದು, ಇಂಥ ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಯಾರಿಗೆ ಅರ್ಥ ಆಗಲಿಲ್ಲ ಈ ಮಾತು? ಎಲ್ಲರಿಗೆ ಅರ್ಥ ಆಗುವಂತಹ ಸರಳ ನುಡಿಗಳಲ್ಲಿ ಭಗವತ್ಪಾದರು ಹೇಳಿದ್ದು. ಅದನ್ನೇ ದಾಸರು ಕನ್ನಡೀಕರಿಸಿದರು. ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚನಲ್ಲಿ ಹೋಗಿ ಯಾಚಿಸದೆ. ಕುರುಭುಂಶ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನೀನೊಬ್ಬ ಪಕ್ಷಿ, ನೀನು ಮುಗಿಲೆತ್ರ ಹಾರಬೇಕು. ಪಕ್ಷಿ ಮುಗಿಲೆತ್ರ ಹಾಕಬೇಕಾದ್ರೆ ಅದಕ್ಕೆ ರೆಕ್ಕೆಗಳಿಗೆ ಬಲ ಚೆನ್ನಾಗಿ ಬೇಕು. ಯಾವ ಪಕ್ಷಿಯ ರೆಕ್ಕೆಯಲ್ಲಿ ಹೆಚ್ಚು ಬಲ ಇದೆ ಅದು ಎತ್ತೆತ್ರ ಹಾರ್ತದೆ, ಬಹು ಸಮಯ ಹಾರ್ತದೆ. ಹೆಚ್ಚು ಹಾರಬೇಕಾದ್ರೆ ರೆಕ್ಕೆಯಲ್ಲಿ ಬಲ ಜಾಸ್ತಿ ಇರಬೇಕು. ಎತ್ತರ ಹಾರಬೇಕಾದ್ರೂ ರೆಕ್ಕೆಯಲ್ಲಿ ಬಲ ಜಾಸ್ತಿ ಇರಬೇಕು. ಈಗ ಪ್ರಶಸ್ತಿ ಯಾವುದಕ್ಕೆ ಕೊಡ್ತಾರೆ? ವಿಮಾನ ಓಡಿಸುವಾಗ ವಿಮಾನ ಓಡಿಸ್ಲಿಕ್ಕೆ ಅಂತ ಒಬ್ಬನಿರ್ತಾನೆ. ಫ್ಲೈಯಿಂಗ್ ಟೈಮ್. ಮನುಷ್ಯ ವಿಮಾನವನ್ನು ಎಷ್ಟೊತ್ತು ಆಕಾಶದಲ್ಲಿ ಹಾರಿಸಿದ, ಎಷ್ಟೊತ್ತು ಹಾರಿಸಿದ ಅಂತ ಸಮಯ ಇಟ್ಟು ನೋಡ್ತಿರ್ತಾರೆ. ಒಬ್ಬನು 1 ಗಂಟೆ ಹಾರಿಸಬಲ್ಲ, ಇನ್ನೊಬ್ಬನು 2 ಗಂಟೆ ಹಾರಿಸಬಲ್ಲ, ಮತ್ತೊಬ್ಬನು 3 ಗಂಟೆ ಹಾರಿಸಬಲ್ಲ. ಎಷ್ಟು ಜಾಸ್ತಿ ಹಾರಿಸ್ತಾನೆ ಆಕಾಶದಲ್ಲಿ ಅವನಿಗೆ ನಿಜವಾಗಲೂ ಹೆಚ್ಚು ಮಹತ್ವ ಕೊಡಬೇಕು. ಹಾಗೆ ನೀವು ಈ ಆಕಾಶದಲ್ಲಿ ಎತ್ತರ ಹಾರಬೇಕು, ಬಹಳ ಹೊತ್ತು ಹಾರಬೇಕು ಅಂತಾದರೆ ರೆಕ್ಕೆಗಳಲ್ಲಿ ಬಲ ಬೇಕು. ಆ ಬಲ ಯಾವುದು? ಭಗವತ್ಪಾದರು ಕೊಟ್ಟಂತಹ ಜ್ಞಾನದ ರೆಕ್ಕೆ, ಜ್ಞಾನದ ಬಲ. ಇನ್ನೊಂದು ಅವರು ಹೇಳಿಕೊಟ್ಟಂತಹ ಸದಾಚಾರ ಸತ್ಕರ್ಮಗಳ ಬಲ. ಈ 2 ರೆಕ್ಕೆಗಳನ್ನು ಹಾರ್ತಾ ಬಲ ತುಂಬಿಕೊಂಡು ಆಕಾಶದಲ್ಲಿ ಹಾರ್ರಿ ಅಂತ ಭಗವತ್ಪಾದರು ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ ಅಂತ ಭಾವಿಸಬೇಕು.
ಒಂದು ಕರ್ಮದ ಬಲ, ಇನ್ನೊಂದು ಜ್ಞಾನದ ಬಲ. ಬಲಭಾಗದಲ್ಲಿ ಜ್ಞಾನದ ಬಲ, ಎಡಭಾಗದ ರೆಕ್ಕೆ ಅಂದರೆ ಅದು ಕರ್ಮದ ಬಲ. ಎರಡನ್ನೂ ಚೆನ್ನಾಗಿ ಬಡಿಬೇಕು. ರೆಕ್ಕೆಗಳು ಚೆನ್ನಾಗಿ ಬಡಿದಾಗೆ ಮೇಲೆ ಹೋಗ್ತವೆ. ಯಾವಾಗ ಅದು ಚೆನ್ನಾಗಿ ಬಡಿದು ನಿಂತ್ಕೊಳ್ತದೆ ಆವಾಗ ಅಲ್ಲೇ ಅದು ಹಾರ್ತಾ ಇರ್ತದೆ. ಹಾಗೆ ವಯಸ್ಸಾಗುವವರೆಗೂ ಬಡಿಬೇಕು ಚೆನ್ನಾಗಿ. ಆಕಾಶದಲ್ಲಿ ಹಾರ್ತಾ ಇರ್ತೇವೆ. ಸ್ವಲ್ಪ ಹೊತ್ತು ವಯಸ್ಸಾಗ್ತಾ ಆಗ್ತಾ ಬಡಿಯೋದು ಕಡಿಮೆ ಮಾಡಬೇಕು. ಬಿಡೋ ಹಾಗಿಲ್ಲ ಕರ್ಮವನ್ನು, ಬಿಡೋ ಹಾಗಿಲ್ಲ ಜ್ಞಾನ ಸಂಪಾದನೆಯನ್ನು. ಫ್ಲೈಯಿಂಗ್ ಅವರ್ಸಲ್ಲಿ ಬಹಳ ಮುಖ್ಯ ಇದು. ಇಲ್ಲದೆ ಇದ್ರೆ ವಿಮಾನ ಕೆಳಗೆ ಬಿದ್ದು ಹೋಗ್ತದೆ, ಕ್ರ್ಯಾಶ್ ಆಗ್ತದೆ. ಮೊನ್ನೆ ಎಲ್ಲ ಆಯ್ತಲ್ಲ, ದೊಡ್ಡ ಕ್ರ್ಯಾಶ್ ಆಯಿತು. ಹಾಗಾಗಿ ನಾವು ಕ್ರ್ಯಾಶ್ ಆಗಬಾರ್ದು. ವಿಮಾನ ಕ್ರ್ಯಾಶ್ ಆದ ಹಾಗೆ ನಾವು ಕ್ರ್ಯಾಶ್ ಆಗಬಾರ್ದು. ನಾವು ನಾಶ ಆಗಬಾರ್ದು. ನಾಶ ಅಂದರೆ ಏನು? ಭಗವತ್ಪಾದರು ನಾಶ ಶಬ್ದಕ್ಕೆ ಒಂದು ಅರ್ಥ ಕೊಡ್ತಾರೆ. ಪ್ರಾಯ ಬೇರೆ ದಾರ್ಶನಿಕರು ಇದನ್ನು ಬಳಸ್ಕೊಳ್ಳಿಲ್ಲ ಬಹಳ ಕಡೆ. ನಾಶ ಅಂದರೆ ದುಃಖ ಅಂತ ಅರ್ಥ. ಸಾಮಾನ್ಯ ನಮ್ಮ ದೃಷ್ಟಿಯಲ್ಲಿ ಧಾತುಪಾಠ ಇರೋದು ನಶ ಅದರ್ಶನೆ. ಭಗವತ್ಪಾದರು ಹೇಳ್ತಾರೆ ನಾಶ ಅಂದರೆ ದುಃಖ. ಮನುಷ್ಯ ಹೆಚ್ಚು ದುಃಖ ಪಡೋದು ಯಾವಾಗ? ರೆಕ್ಕೆ ಯಾವಾಗ ದುಃಖ, ಪಕ್ಷಿ ಯಾವಾಗ ದುಃಖ ಪಡ್ತದೆ? ಗೂಡಿನಲ್ಲಿ ಕೂತ್ಕೊಂಡ್ರೆ ದುಃಖ ಪಡಲ್ಲ. ಗೂಡಿನಿಂದ ಹೊರಗೆ ಬಂದ ಮೇಲೆ ಆಕಾಶದಲ್ಲಿ ಹಾರ್ಲಿಕ್ಕೆ ಬರದೇ ಇರೋ ಹಂಗಾದರೆ ಪಕ್ಷಿ ಬಹಳ ದುಃಖ ಪಡ್ತದೆ. ಅಯ್ಯೋ ನನಗೆ ಹಾರ್ಲಿಕ್ಕೆ ಬರ್ತಿಲ್ಲಲ್ಲ. ಉಳಿದೆಲ್ಲ ಪಕ್ಷಿಗಳು ರೆಕ್ಕೆ ಬಿಚ್ಚಿ ಹಾರಿ ಹಾರಿ ತಮ್ಮ ಆಹಾರವನ್ನು ಶೇಖರಣೆ ಮಾಡ್ತಾ ಇದೆ. ನಾನು ಮಾತ್ರ ಹೀಗೇ ಕೂತ್ಕೊಂಡಿದ್ದೇನಲ್ಲ ಅನ್ನೋ ದುಃಖ ರೆಕ್ಕೆಗೆ ಆಗ್ತದೆ. ನಾವು ಕೂಡ ದುಃಖ ಯಾವಾಗ ಪಡೋ ಹಾಗಾಗ್ತದೆ? ನಶ ಅದರ್ಶನೆ, ನಷ್ಟ ಧರ್ಮಜ್ಞಾನ ಲೋಕ ಕೃಪಾಳುಬಿಹಿ. ಭಗವತ್ಪಾದರು ನಷ್ಟ ಅನ್ನೋ ಪದವನ್ನು ಪ್ರಯೋಗಿಸಿದ ಮಾತಿಗೆ ಅಭಿಪ್ರಾಯ ಹೇಳುವಾಗ ದುಃಖ ಅಂತ ಅರ್ಥ ಬರೆದಿದ್ದಾರೆ, ನಶ ಅದರ್ಶನೆ. ಹಾಗೆ ನಮ್ಮ ದುಃಖಕ್ಕೆ ನಾವೇ ದುಃಖಕ್ಕೆ ಎಡೆ ಆಗಬಾರ್ದು, ಕಾರಣರಾಗಬಾರ್ದು. ನಮಗೆ ನಾವೇ ದುಃಖ ತಂದುಕೊಳ್ಬಾರ್ದು. ಗೊತ್ತಿದೆ ಮುಂದೆ ಭಾವಿ ಎಂದ ಮೇಲೆ ಸ್ವಲ್ಪ ನೋಡಿ ನಡಿಬೇಕ ಬೇಡ? ನೋಡಿ ಹಗಲು ಕಂಡು ಬಾವಿಯಲ್ಲಿ ದಬಕ್ಕಂತ ಬಿದ್ದರೆ ಎಲ್ಲರ ಕಡೆ ಬಯಸ್ಕೊಳ್ಳೋ ಹಾಗಾಗ್ತದೆ. ಹಾಗಾಗಬಾರ್ದು. ಈ ಕಳಕಳಿಯಿಂದ ಭಗವತ್ಪಾದರು ಭೂಮಿಯಲ್ಲಿ ಅವತಾರ ಮಾಡಿ ಬಂದು ಶ್ರೀ ಸಾಮಾನ್ಯರಿಗೂ ವಿದ್ವಜ್ಜನರಿಗೂ ಬೇಕಾಗುವ ರೀತಿಯಲ್ಲಿ ಅವರವರ ಅರ್ಹತೆಗನುಗುಣ ಅವರಿಗೆ ಜ್ಞಾನ ಧರ್ಮವನ್ನು ಉಪದೇಶ ಮಾಡಿ ಮಾರ್ಗದರ್ಶನ ಮಾಡಿ ತಾವು ಹಾಗೆ ಇದ್ದು ನೀವು ಈ ದಾರಿಯಲ್ಲಿ ಬರ್ರಿ, ನನ್ನ ಮಾತಿಗಿಂತ ನಿಮಗೆ ಮತ್ತೊಂದು ಪವಿತ್ರವಾದ ಅರ್ಹವಾದ ಯೋಗ್ಯವಾದ ಮತ್ತೊಂದು ಮಾತಿಲ್ಲ ಅಂತ ಬೋಧಿಸಿದಂಥ ಆಚಾರ್ಯರೇ ಅದು ಮಧ್ವಾಚಾರ್ಯರು ಅಂತ ನಾವು ಭಾವಿಸಬೇಕು. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ತಿ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಈ ಮಾತಿನ ಅರ್ಥ ಬೇರೆಯವರು ಬೇರೆ ರೀತಿ ಹೇಳಿದ್ದಾರೆ. ಹೀಗೂ ಒಂದು ಅಭಿಪ್ರಾಯ. ಮನುಷ್ಯ ಪಾಪಗಳನ್ನೆಲ್ಲ ಮಾಡ್ತಾನೆ, ತಿಳಿದು ಮಾಡ್ತಾನೆ, ತಿಳಿದೇ ಮಾಡ್ತಾನೆ. ಪರಿಹರಿಸ್ಕೊಳ್ಳೋ ಭಾವ ಆಗ ಯಾವಾಗಲಾದರೂ ಒಮ್ಮೆ ಬಂದೇ ಬರ್ತದೆ ಪಶ್ಚಾತ್ತಾಪದಿಂದ. ಯಾಕೆ ಹೋಗಬೇಕಿದೆಲ್ಲ ಅಂತ. ಹಾಗಾದರೆ ಒಂದು ಸಲ ಬದ್ರಿ ಯಾತ್ರೆ ಮಾಡು, ಬದ್ರಿ ಕ್ಷೇತ್ರಕ್ಕೆ ಹೋಗಿಬಿಡು, ಅಲ್ಲಿ ನಿನ್ನ ಪಾಪ ಕಳ್ಕೊಳ್ತಿ, ಅದಕ್ಕಿಂತ ಮತ್ತೊಂದು ಪಾಪ ಕಳೆಯುವ ಕ್ಷೇತ್ರ ಇಲ್ಲ ನೋಡು ಅಂತ ಆ ಮಾತಿನ ಅರ್ಥ. ಪಾಪ ಕಳೆಯೋದ್ರಲ್ಲಿ ಬದ್ರಿ. ಶಮಲಘ್ನಂ, ಶಮಲ ಅಂದರೆ ಪಾಪ ಶಮಲ. ಹಾಗೇನೆ ನೇದೃಶಂ ಸ್ಥಳಮಲಂ ಶಮಲಘ್ನಂ. ಅದೇ ರೀತಿ ಸಲಿಲಂ, ಸಲಿಲಂ ವಾಹ ನೇದೃಶಂ ಸ್ಥಳಮಲಂ ಶಮಲಘ್ನಂ. ಪಾಪ ಕಳೆಯೋದರಲ್ಲಿ ಬದರಿ ಹೇಗೋ ನಮ್ಮನ್ನು ಪವಿತ್ರೀಕರಿಸೋದರಲ್ಲಿ ಎದುರುಗಡೆಗೆ ಹರಿತಾ ಇರುವ ಗಂಗೆ ಅಂತ ಭಗವತ್ಪಾದರು ಶಿಷ್ಯರಿಗೆ ಬೋಧನೆ ಮಾಡಿದ್ರಂತೆ. ಎಲ್ಲ ರೀತಿಯಿಂದ ಪವಿತ್ರ ಮಾಡ್ತದಪ್ಪ, ಇದರಲ್ಲಿ ಮುಳುಗು.
ದೇಹ ಪವಿತ್ರನೂ ಮಾಡ್ತದೆ, ಅಂತಃಕರಣ ಪವಿತ್ರ ಮಾಡ್ತದೆ, ಬುದ್ಧಿ ಶುದ್ಧ ಮಾಡ್ತದೆ. ಇದರಲ್ಲಿ ಮುಳುಗು. ಪವಿತ್ರರಾಗಲಿಕ್ಕೆ ಗಂಗೆಗಿಂತ ಸದೃಶವಾದ ಮತ್ತೊಂದು ನೀರು ಇಲ್ಲ. ಸರ್ವೋತ್ತಮರಲ್ಲಿ ಯಾರು ಸರ್ವೋತ್ತಮ ದೇವತೆಗಳು ಅಂತ ಹುಡುಕ್ತಾ ಹೋದರೆ ವಿಷ್ಣುವಿಗಿಂತ ಸರ್ವೋತ್ತಮ ಮತ್ತೊಬ್ಬ ದೇವತೆ ಇಲ್ಲ. ಹೀಗೆ ಮೂರನ್ನು ಉದಾಹರಣೆಯಾಗಿ ಕೊಟ್ಟರು ಅಂತ ಅಭಿಪ್ರಾಯ. ಈ ಮೂರೂ ಗುಣ ಇರುವಂಥ ನನ್ನ ಮಾತಿಗಿಂತ ಮತ್ತೊಂದು ಹಿತ ಮಾತು ನಿನಗಿಲ್ಲ ಅಂತ ಅರ್ಥ. ಪಾಪ ಕಳೆಯುವ ಶಕ್ತಿ ಬದರಿಯಲ್ಲಿದೆ, ಪವಿತ್ರ ಮಾಡುವ ಶಕ್ತಿ ಗಂಗೆಯಲ್ಲಿದೆ. ಸರ್ವೋತ್ತಮ ದೇವತೆ ವಿಷ್ಣು ಆಗಿದ್ದಾನೆ. ಸರ್ವೋತ್ತಮತೆ, ಪಾವಿತ್ರ್ಯ ಕೊಡುವ ಶಕ್ತಿ, ಪಾಪ ಕಳೆಯುವ ಶಕ್ತಿ ಮೂರೂ ಸೇರಿದೆ ನನ್ನ ಮಾತಿನಲ್ಲಿ. ಹಾಗಾಗಿ ನನ್ನ ಮಾತು ನಿನಗೆ ಅತ್ಯಂತ ಯೋಗ್ಯ ಅಂತ ಅರ್ಥ. ಇದೊಂದು ಪುರಾಣದ ಸ್ಟೈಲ್ ಈ ಶ್ಲೋಕ. ಪುರಾಣಗಳಲ್ಲಿ ವೇದವ್ಯಾಸರು ಇದೇ ಥರ ಶ್ಲೋಕಗಳನ್ನು ಮಾಡ್ತಾರೆ. ಅದೇ ಥರದ ಶ್ಲೋಕವನ್ನೇ ಭಗವತ್ಪಾದರು ಯಾಕೆ ಮಾಡಿದರು ಅಂದರೆ, ನಾನು ಆ ಪುರಾಣದ ಆಚಾರ್ಯರ ಶಿಷ್ಯ ಅಂತ ತೋರಿಸ್ಲಿಕ್ಕೆ ಹಾಗೆ ಶ್ಲೋಕ ಮಾಡಿದರು ಅಂತ ಅರ್ಥ. ಅಂದರೆ ಒಂದೊಂದರಲ್ಲಿ ಒಂದೊಂದಿದೆ, ನನ್ನ ಮಾತಿನಲ್ಲಿ ಮೂರೂ ಇದೆ ಅಂತ ಅರ್ಥ. ನನ್ನ ಮಾತು ಸರ್ವೋತ್ತಮವೂ ಆಗಿದೆ, ನನ್ನ ಮಾತು ಹಿತವೂ ಆಗಿದೆ, ನನ್ನ ಮಾತು ಪವಿತ್ರವೂ ಆಗಿದೆ, ಪವಿತ್ರೀಕರಿಸುವ ಶಕ್ತಿಯೂ ಉಳ್ಳದ್ದಾಗಿದೆ. ನನ್ನ ಮಾತು ಬದರಿ ಕ್ಷೇತ್ರದಂತೆ ಪಾಪ ಕಳೆಯುವ ಶಕ್ತಿ ಉಳ್ಳದ್ದು ಆಗಿದೆ. ಹೀಗೆ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಇಂಥ ಅದ್ಭುತವಾದ ಮಾತು ಭಗವತ್ಪಾದರದ್ದು. ಯಾರು ಅವರ ಬಳಿಗೆ ಬರ್ತಾರೆ ಯಾವತ್ತೂ ಅವರ ಕೈ ಕೊಟ್ಟದ್ದು ಅಂತಿಲ್ಲ. ಅವರನ್ನು ಕೈ ಹಿಡಿದು ನಡೆಸ್ಕೊಂಡು ಹೋದದ್ದೇ ಅವರು ಯಾವಾಗಲೂ ಮಾಡ್ತಾ ಇದ್ದದ್ದಂತೆ. ಏನಾಹ ಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮ್ಯಹಂ. ಯಾರೇ ದುರ್ಮಾರ್ಗದಲ್ಲಿ ಸಾಕ್ತಿದ್ದಾನೆ ಅವನು ನೋಡಿದರೆ ಜ್ಞಾನಕ್ಕೆ ಅರ್ಹನಾಗಿದ್ದಾನೆ. ಸಂಗತಿ ಸಂಘ ದೋಷದಿಂದ ದುರ್ಮಾರ್ಗದಲ್ಲಿ ಸಾಗಿದ, ಅವನಿಗೆ ಗೊತ್ತಿಲ್ಲ ಸಾಕ್ತಾ ಇದ್ದಾನೆ. ಅಂಥ ವ್ಯಕ್ತಿಯನ್ನು ಪುನಃ ಸನ್ಮಾರ್ಗಕ್ಕೆ ಹ್ಯಾಕೆ ತರಬೇಕೋ ಹಾಗವರನ್ನು ತರಿಸುವ ಅದ್ಭುತವಾದ ವ್ಯಕ್ತಿತ್ವ ಅದು ಭಗವತ್ಪಾದರ ವ್ಯಕ್ತಿತ್ವ ಅಂತ ಅನುಸಂಧಾನ ಮಾಡಬೇಕು. ಭಗವತ್ಪಾದರ ಬಗ್ಗೆ ಅವರನ್ನು ಕಣ್ಣಾರೆ ಕಂಡವರು ಇವರ ಅವತಾರ ಆದಾಗ ಜಾತಕರ್ಮ ನಾಮಕರಣ ಮಾಡುವ ಸಂದರ್ಭದಲ್ಲಿ ವಾಸುದೇವ ಅಂತ ನಾಮಕರಣ ಮಾಡಿದರು. ಕಾರಣ ಏನು ಅಂತ ಹೇಳ್ತಾರೆ ಹಿರಿಯರು. ಜ್ಞಾನಾರ್ಥಮೇವ ಯದಭೂದಸುದೇವ ಏಷಃ ಯದ್ವಾಸುದೇವ ಪದಭಕ್ತಿರತಃ ಸದಾಸೌ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾಃ ತಾತೇನ ಯನ್ನಿಗದಿತಂ ಸುತನಾಮಕರ್ತ್ರ. ಮಗು ಅವತಾರ ಮಾಡಿತು, ವಾಯುದೇವರು ಅವತಾರ ಮಾಡಿದರು. ಇವತ್ತೇ ಈ ಪರ್ವಕಾಲದಲ್ಲಿ ಅವತಾರ ಮಾಡಿದ್ದಾರಂತೆ. ಮಧ್ಯಗೇಹ ಅಂತ ಅವರ ತಂದೆ. ನಾಮಕರಣ ಜಾತಕರ್ಮ ಮಾಡುವಾಗ ಸಂಸ್ಕಾರದ ಸಂದರ್ಭದಲ್ಲಿ ವಾಸುದೇವ ಅಂತ ನಾಮಕರಣ ಮಾಡಿಬಿಟ್ರು. ಯಾಕೆ? ವಾ ಅಂದರೆ ಜ್ಞಾನ ಅಂತ ಅರ್ಥ ಇದೆ. ಭೂಮಿಯಲ್ಲಿ ಜ್ಞಾನಾರ್ಹರಾದವರಿಗೆ ಜ್ಞಾನ ಕೊಡಲಿಕ್ಕೆ ಇವರು ಬಂದಿದ್ದಾರೆ, ಅದಕ್ಕೆ ವಾಸುದೇವ ಅನ್ನೋದು ಅನ್ವರ್ಥಕ ಅಂತ ಹೇಳ್ತಾರೆ. ಎಲ್ರಿಗೇನು ಆಶ್ಚರ್ಯ ಆಗ್ತಿದೆ ಇತ್ತೀಚಿಗಿನ ದಿನಗಳಲ್ಲಿ ಅಂದರೆ, ಜ್ಞಾನ ಕೊಡ್ಲಿಕ್ಕೆ ಇವರೇ ಯಾಕೆ ಬೇಕು, ಗೂಗಲ್ ಸಾಕಲ್ಲ ಅಂತಿದ್ದಾರೆ. ಈಗ ಇನ್ನೇನೋ ಒಂದು ಅಪ್ಲಿಕೇಶನ್ಸು ಡೆವಲಪ್ ಮಾಡಿರ್ತಾರೆ, ಮೊಬೈಲ್ಗಳು, ಸರ್ಚ್ ಮಾಡ್ತೀವಿ. ಗೊತ್ತಿಲ್ಲದ್ದು ಯಾವುದಿದೆ ಇವತ್ತು ನಮಗೆ? ಎಲ್ಲವೂ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವರೇ ಕೊಡಬೇಕಾಕೆ ಅಂತ ಇತ್ತೀಚಿನವರ ಪ್ರಶ್ನೆಗಳು. ನಿಮಗೆ ಆಶ್ಚರ್ಯ ಆಗ್ತದೆ, ಎಲ್ಲಿ ಸರ್ಚ್ ಮಾಡಿದರೂ ಸಿಗಲಿಕ್ಕಿಲ್ಲದೆ ಇರುವಂಥ ಜ್ಞಾನವನ್ನು ಜಗತ್ತಿಗೆ ಕೊಟ್ಟವರು ಅಂದರೆ ಅದು ಮಧ್ವಾಚಾರ್ಯರು. ಅಂಥ ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ಅವ್ರದ್ದು. ಸ್ವಾರಸ್ಯ, ಭಗವತ್ಪಾದರ ವ್ಯಕ್ತಿತ್ವವನ್ನು ತಿಳಿದುಕೊಳ್ಬೇಕು. ಯಾವುದನ್ನು ನೋಡಿ ತಿಳ್ಕೊಳ್ಬೇಕು? ಮಧ್ವವಿಜಯ, ವಾಯುಸ್ತುತಿ ಹಾಗೂ ಮಧ್ವಾಚಾರ್ಯರೇ ರಚನೆ ಮಾಡಿಕೊಟ್ಟಂತಹ ಅವರ ಗ್ರಂಥ, ಇವೆಲ್ಲ ನಮಗೆ ಅವರು ಹೇಗಿದ್ದರು ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಮಧ್ವವಿಜಯ ಕಾವ್ಯವನ್ನು ನೋಡ್ತಾ ಬಂದರೆ
ಅವರು ಹೇಗಿತ್ತು ದಿನಚರಿ, ಅವರ ಮನಸ್ಥಿತಿ, ಶ್ರೀ ಸಾಮಾನ್ಯರ ಬಗ್ಗೆ ಅವರಿಗಿದ್ದ ಕರುಣೆ, ಆ ಕರುಣೆ ಅದು ಅಂಥಿಂಥದ್ದಲ್ಲ. ಮತ್ತು ಸ್ವಯಂ ತಮ್ಮದೇ ಆದಂತಹ ಪರ್ಸ್ನಾಲಿಟಿ, ಭಗವತ್ಪಾದರದ್ದೇ ಆದ ಒಂದು ವ್ಯಕ್ತಿತ್ವ ಹೇಗಿತ್ತು, ಎಲ್ಲ ಮಧ್ವ ವಿಜಯದಲ್ಲಿ ಕಣ್ಣಿಗೆ ಕಟ್ಟುವಂತೆ ಅಲ್ಲಲ್ಲಲ್ಲಿ ನಮಗೆ ಅನುಸಂಧಾನ ಮಾಡಿಸ್ತಾ ಬರ್ತಾರೆ. ಯಾವ ರೋಗಗಳೂ ಇರಲಿಲ್ಲ ಅಂತವರಿಗೆ, ರೋಗವೇ ಇರಲಿಲ್ಲ. ಬೆಳವಣಿಗೆ ಆದಾಗಿಂದ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿ ಏನಾದರೂ ಒಂದು ರೋಗ ಇರ್ತದಲ್ಲ, ಏನೋ ಒಂದು ಇರ್ತದೆ. ನನಗಿದು ತುಂಬ ವೀಕ್ನೆಸ್ಸು, ತುಂಬ ಶೀತದ ಪ್ರಕೃತಿ, ಇಲ್ಲ ನಂಗೆ ಸ್ವಲ್ಪ ಪಿತ್ತದ ಪ್ರಕೃತಿ, ಪಿತ್ತನೂ ಅಲ್ಲ ಶೀತನೂ ಅಲ್ಲ, ಇನ್ನೇನೋ ಕೈ ನೋವು ಕಾಲು ನೋವು ಯಾವುದೂ ಇಲ್ಲ. ಆಮಯಾದಿ ವಿರಹಿ ಯೋಗಿ ಸುಹೃತ್ ಸರ್ವದಾ. ಆಮಯಾದಿ ವಿರಹಿ, ಆಮಯ ಅಂದರೆ ರೋಗ, ಒಂದು ರೋಗವೂ ಕೂಡ ಅವರಿಗಿರಲಿಲ್ಲ ಅಂತ ಮಧ್ವ ವಿಜಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಧನ್ಯೋ ಮಹ್ಯತನ ಕಿನಾಮಹಿತರದ್ ಬಾಣಸ್ಸಮೋಜಸ್ಯಯೋ. ಆಮಯಗಳು ಯಾವುದೂ ಇರಲಿಲ್ಲ, ರೋಗಗಳೇ ಇರಲಿಲ್ಲ ಅಂತವರಿಗೆ. ಹಸಿವೆ ಇರಲಿಲ್ಲ, ನೀರಡಿಕೆ ಇಲ್ಲ, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ರೋಗ ರುಜಿನಗಳಿಲ್ಲ. ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಅವರಿಗೆ ಮೋಹ ಇಲ್ಲ, ಒಂದು ವಸ್ತುಗಳ ಬಗ್ಗೆ ಮೋಹ ಇಲ್ಲ. ಹೌದು, ಇಂಥದ್ದು ಕಡೆ ಇಂಥದ್ದನ್ನು ಅವರು ಬಯಸಿ ಹೋದದ್ದು ಅಂತಿತ್ತ, ಯಾವುದನ್ನಾದರೂ ಹಂಗೂ ಇಲ್ಲ, ಇಂಥದ್ದು ಬಯಸಿದ್ರು ಅಂತಿಲ್ಲಂತ. ಇದಲ್ವೇ ನೈಜವಾದಂಥ ಭಾಗವತದ ಧರ್ಮ. ಭಾಗವತದ ಧರ್ಮ ಅಂದರೆ ಮನುಷ್ಯ ಅರ್ಥ ಮಾಡಿಕೊಳ್ಬೇಕಾದದ್ದು ಸಿಂಪಲ್ ಲಿವಿಂಗ್, ಬ್ರಾಡ್ ಥಿಂಕಿಂಗ್. ನನಗಿಂತ ಚೆನ್ನಾಗಿ ಈ ಮಾತುಗಳು ನಿಮಗೆ ಗೊತ್ತಿದೆ. ಬ್ರಾಡ್ ಥಿಂಕಿಂಗ್, ಸಿಂಪಲ್ ಲಿವಿಂಗ್ನಲ್ಲಿ ಭಗವತ್ಪಾದರಿಗಿಂತ ಮತ್ತೊಬ್ಬ ಸ್ಫೂರ್ತಿ ಇನ್ನೊಬ್ಬರು ಇಲ್ಲಂತೆ. ಅಸಂಗಭೂಷಾನನು ಸಾಧು ಸಂಗೀತ. ಅವರ ವ್ಯಕ್ತಿತ್ವ ಹೇಗಿತ್ತು ಅನ್ನಲಿಕ್ಕೆ ಇದಕ್ಕಿಂತ ಬೇರೆ ನಿಮಗೆ ಉದಾಹರಣೆನೇ ಬೇಡ. ಎಷ್ಟು ಬ್ರಾಡ್ ಥಿಂಕಿಂಗ್ ಅವರದ್ದು ಅಂತನ್ನೋದು ಅವರ ಮಾತುಗಳಿಂದ, ಅನುವ್ಯಾಖ್ಯಾನದ ಮಾತುಗಳಿಂದ ತಿಳಿತದೆ. ಲಿವಿಂಗ್ ಸ್ಟೈಲ್ ಎಷ್ಟು ಸಿಂಪಲ್ ಆಗಿತ್ತು ಅನ್ನೋದು ಮಧ್ವ ವಿಜಯದಲ್ಲಿ ಅವರ ದಿನಚರಿಯಿಂದ ತಿಳಿತದೆ. ವಯಸ್ಸು ಸಣ್ಣದು, ಅಪ್ಪ ಅಮ್ಮನ ಹತ್ರ ಅವ್ರು ಹೇಳಿದ್ದೇನು, ನಾನು ಯತಿ ಆಗ್ತೀನಿ, ಸನ್ಯಾಸಿ ಆಗ್ತೇನೆ, ನನಗೊಬ್ಬ ಗುರು ಬೇಕು ಅಂತ ಹೊರಟ್ರಂತೆ. ಸನ್ಯಾಸಿ ಆಗ್ತೇನೆ, ವಯಸ್ಸು ಸಣ್ಣದಿದ್ದಾಗ ಸನ್ಯಾಸಿ ಆಗ್ತೇನೆ ಅಂತ ಅವರ ಮನಸ್ಸು. ಯಾಕೆ ಸನ್ಯಾಸಿ ಆಗಲಿಕ್ಕೆ ಬೇರೆ ಬೇರೆ ಥರದ ಕಾರಣಗಳನ್ನು ಇತ್ತೀಚೆಗೆ ಹುಟ್ಟಾಕಿದ್ದಾರೆ. ಸನ್ಯಾಸಿ ಆಗಲಿಕ್ಕೆ ಅವರು ಕೊಟ್ಟ ಕಾರಣ ಏನು? ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಪುರುಷಃ ಯದಾ ವಿರಕ್ತಃ ಪ್ರಜಾಯತೆ ಸನ್ಯಾಸ ವಿಧಿ ತದೈವ ಶ್ರುತೌ ಶ್ರುತಃ. ಅಪ್ಪ ಬೇರೆ ಏನು ಹೇಳಲಿಲ್ಲ ಶಾಸ್ತ್ರ. ಯಾವಾಗ ಮನುಷ್ಯನಿಗೆ ವೈರಾಗ್ಯ ಉಂಟಾಗ್ತದೋ ಆವಾಗ ತಾನೇ ಶ್ರುತಿ, ವೇದಗಳು ಸಾರಿದೆ ಸನ್ಯಾಸವನ್ನು, ನಾನು ಹಾಗಾಗ್ತೇನೆ ಅಂತ. ಏನೂ ಕಾರಣ ಇಲ್ಲ. ಅಲ್ಲಿ ಬೇರೆ ಕೆಲವರೆಲ್ಲರೂ ಸನ್ಯಾಸ ಪಡೆದದ್ದು ಬೇರೆ ಬೇರೆ ಕಾರಣಕ್ಕೆ ಅಂತಿದೆ. ಜನೋ ನಮೇನ್ನ ಪರಥೇತಿ ಮತ್ವ ಅಂತ ಕೆಲವರೆಲ್ಲ ಸನ್ಯಾಸ ತಗೊಳ್ಳಿಕ್ಕೆ ಹಾಗೂ ಕಾರಣಗಳನ್ನು ಹೇಳ್ತಾರೆ. ಈಗ ತುಂಬ ಜನ ನಮಸ್ಕಾರ ಮಾಡಬೇಕು, ಎಲ್ಲರೂ ನನ್ನ ವಶರಾಗಿರಬೇಕು, ನಾನೊಂದು ನನ್ನ ಎಂಪೈರ್, ನಾನು ಕಿಂಗ್, ನಾನೊಂದು ದೊಡ್ಡ ರಾಜ ಗುರುವಾಗಿ ಮೆರಿಬೇಕು. ಈ ಕಾರಣಕ್ಕೂ ಕೆಲವರು ಸನ್ಯಾಸ ತಗೊಂಡದ್ದಿದೆ. ಜನೋ ನಮೇನ್ನ ಪರಥೇತಿ ಮತ್ವ, ಚತುರ್ಥಾಶ್ರಮ ಮೇಷ ಭೇಜೆ ಅಂತ ಹೇಳ್ತಾರೆ. ಆದರೆ ಭಗವತ್ಪಾದರು ಸನ್ಯಾಸ ಆಗಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ತಂದೆ ತಾಯಂದರು ಹೇಳಿದ ಮಾತಿಗೆ ಅವ್ರು ಕೇಳಿದ್ರು ಇಷ್ಟೇ, ವಿರಕ್ತ ಪುರುಷ ಪ್ರಜಾಯತೆ, ವೈರಾಗ್ಯ ಇದೆ ಸನ್ಯಾಸಿ ಆಗ್ತೀನಿ ಅಂತ. ಆದರೆ ಇದು ಮುಂದಾಲೋಚನೆ. ಏನು ವೈರಾಗ್ಯ ಇದೆ ಅಂದರೆ ಸಿಂಪಲ್ ಲಿವಿಂಗ್ ಅಂತ ಅರ್ಥ. ಬೇರೆ ಏನು ಸನ್ಯಾಸ ಅಂದರೆ ಕೌಪಿನ ಧರಿಸಿದೆ, ಮನೆ ಮಡದಿ ಮಕ್ಕಳನ್ನು ಬಿಟ್ಟೋದೆ, ಅದೆಲ್ಲ ಸತ್ಯನೇ, ಅದೆಲ್ಲ ಆಗಬೇಕಾದದ್ದೇ. ಲಿವಿಂಗ್ ಸ್ಟೈಲ್ ಸಿಂಪಲ್ಲನ್ನೇ ಮನುಷ್ಯರಿಗೆ ಸನ್ಯಾಸ ಅಂತ ಹೇಳಿದ್ದಾರೆ. ಮೊದಲನೇ ಮಾರ್ಗ ಇದು. ಆಮೇಲೆ ಕಾಮ ನಿಗ್ರಹ, ಫಲದ ಆಸೆಯನ್ನು ಬಿಟ್ಟು ಕರ್ಮ ಮಾಡೋದು, ಇದು ಎತ್ತರದ ಸ್ತರ, ಅದಂತೂ ಇದ್ದೇ ಇತ್ತು. ಸರಿ, ಅವರು ಹೇಳುವ ಮಾತುಗಳಿಂದ ನಮಗಿದೆಲ್ಲ ಸ್ಪಷ್ಟ ಗೊತ್ತಾಗ್ತದೆ.
ಎಲ್ಲೂ ಕೂಡ ಭಗವತ್ಪಾದರು ಮನುಷ್ಯರಿಗೆ ಆಗದ್ದನ್ನು ಬೋಧಿಸಿ ಹೋದರು ಅಂತಿಲ್ವೇ ಇಲ್ಲ. ಅವರಿಷ್ಟೇ ಹೇಳ್ತಾರೆ, ಸನ್ಯಸ್ಯಾಧ್ಯಾತ್ಮ ಚೇತಸ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಅಂತ ಇರೋರ ಗ್ರಂಥದ ಪ್ರಾರಂಭದ ಮಾತು. ನಿಮ್ಮ ಬದುಕು ಹೇಗಿರಬೇಕು ಅಂದರೆ, ನೀವೇನೇ ಮಾಡ್ತಿದ್ದೀರಲ್ಲ ಆ ಮಾಡಿದ್ದೆಲ್ಲವನ್ನು ಭಗವಂತನಿಗೆ ಅಂತ ಸಮರ್ಪಿಸುವಂತೆ ಮಾಡಿ. ಸಮರ್ಪಿಸ್ಲಿಕ್ಕೆ ಯಾವುದು ಅರ್ಹವೋ ಅದನ್ನು ನೀವು ಮಾಡಿ ಅಂತ ಅರ್ಥ. ನಾನು ಅದನ್ನೇ ಮಾಡಿದ್ದೇನೆ. ದೇವರಿಗೆ ಸಮರ್ಪಿಸ್ಲಿಕ್ಕೆ ಯಾವುದು ಅರ್ಹವೋ, ದುರ್ವಾಸನೆ ಬಂದರೆ ಆ ಹೂವನ್ನು ನಾವೇ ಮುಡ್ಕೊಳ್ಳೋದಿಲ್ಲ, ಬಟ್ಟೆ ದುರ್ವಾಸನೆ ಬಂದರೆ ನಾವೇ ಮುಡ್ಕೊಳ್ಳೋದಿಲ್ಲ, ನೀರು ವಾಸನೆಯಾಗಿದೆ ಅಂದರೆ ನಾವು ಕುಡಿಯಲ್ಲ, ಬಹಳ ಹೊತ್ತಾಗಿದೆ ಅಡುಗೆ ಮಾಡಿಟ್ಟು ಅಂದರೆ ನಾವು ತಿನ್ನಲಿಕ್ಕೆ ಇಷ್ಟಪಡಲ್ಲ, ಕಣ್ಣಿಗೆ ವಿಚಿತ್ರ ಅನ್ನಿಸ್ತದೆ ಅಂದರೆ ನೋಡಲಿಕ್ಕೆ ಇಷ್ಟಪಡಲ್ಲ, ಬಹಳ ಕಠೋರ ಆಗಿದೆ ಅಂದರೆ ಮುಟ್ಲಿಕ್ಕೆ ಇಷ್ಟಪಡಲ್ಲ. ನಮ್ಮದೇ ಹೀಗಿದೆ ಅಂದರೆ ಇನ್ನು ಚಿನ್ಮಯನಾದ, ಸಾಕಾರನಾದ, ಸರ್ವಾಂತರ್ಯಾಮಿಯಾದ, ಅಪ್ರಾಕೃತನಾದ, ಗುಣಪೂರ್ಣನಾದ, ಸರ್ವ ವೇದಗಳಿಂದ ಪ್ರತಿಪಾದ್ಯನಾದ, ಸದ್ದೇಹ ಸುಖಗಂಧಶ್ಚ, ಸದ್ದೇಹನಾದ ಸುಖಗಂಧನಾದ ಶ್ರೀಹರಿ ನಿಮ್ಮಿಂದ ಅಪೇಕ್ಷಿಸಲ್ಲ, ಆದರೆ ನೀವು ಕೊಟ್ಟದ್ದನ್ನು ತಗೊಳ್ಳದೆ ಬಿಡಲ್ಲ. ಅವನು ತಗೊಳ್ಲಿಕ್ಕೆ ಯಾವುದು ಅರ್ಹವೋ ಅದನ್ನು ನೀವು ಮಾಡದೇ ಇರಬೇಡ್ರಿ ಅಂತ ಜಗತ್ತಿಗೆ ಸಾರಿ ತಾವು ಹಾಗೆ ಇದ್ರಂತೆ. ಇದೇ ಅವರ ಸಿದ್ಧಾಂತದ ಸಾರ. ಅತ್ಯಂತ ಸುಲಭದ ವ್ಯಕ್ತಿತ್ವ, ಅತ್ಯಂತ ಸುಲಭವಾದ ಉಪದೇಶ, ಅತಿ ಸುಲಭವಾದ ಲಿವಿಂಗ್ ಸ್ಟೈಲ್, ಎಲ್ಲವೂ ಸುಲಭ ಅವರದು, ಯಾವುದೂ ಕಠಿಣ ಅಲ್ಲ. ಇಂಥ ಘನ ವ್ಯಕ್ತಿತ್ವ ಅವರದು. ಅಂಥ ಭಗವತ್ಪಾದರನ್ನು ನಾವು ಗುರುಗಳನ್ನಾಗಿ ಪಡೆದಿದ್ದೇವೆ ಅಂದರೆ ಸದಾ ಮನಸ್ಸಿನಲ್ಲಿ ತುಡಿತಿರ್ಬೇಕಂತೆ. ಅವರ ಮುಖ ಯಾವಾಗ ನೋಡಿದೇವೋ ನಮ್ಮ ಸಂಸಾರದ ದುಃಖಗಳನ್ನು ಯಾವಾಗ ಕಳ್ಕೊಂಡೇವೋ ಅಂತ ಇರಬೇಕಂತೆ ಮನಸ್ಸು. ಉದ್ಯನ್ ಮಂದಸ್ಮಿತ ಶ್ರೀ ಮೃದು ಮಧು ಮಧುರಾಲಾಪ ಪೀಯೂಷಧಾರಾ ಪೂರಾಸೆ ಕೋಪಶಾಂತಾ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದಮಾನಂದತೀರ್ಥ ಶ್ರೀಮದ್ವಕ್ತ್ರೇಂದು ಬಿಂಬಂ ದುರಿತನು ದುರಿತಂ ನಿತ್ಯದಾಹಂ ಕದಾನು. ನಿತ್ಯದ ಅಹಂ ಶ್ರೀಮದ್ವಕ್ತ್ರೇಂದು ಬಿಂಬಂ ನಿತ್ಯದ ಅಹಂ ಕದಾನು ಸಂದ್ರಕ್ಷೆ. ಯಾವಾಗ ನಿಮ್ಮ ಮುಖ ನೋಡೇನೋ ನನ್ನ ದುಃಖಗಳನ್ನು ಪರಿಹರಿಸ್ಕೊಂಡೇನೋ ಅಂತ ತುಡಿತಾ ಅಂತೆ. ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ಬರ್ತದೆ. ಇದು ನಮ್ಮ ಗುರುಗಳ ವ್ಯಕ್ತಿತ್ವ. ಇಂಥ ಭಗವತ್ಪಾದರು ಸಮಾಜಕ್ಕೆ ಕೊಟ್ಟದ್ದೇನನ್ನ, ಸಮಾಜ ಯಾಕೆ ಅವರನ್ನು ಇವತ್ತು ನೆನೆಸಬೇಕು ಅನ್ನಲಿಕ್ಕೆ ತ್ರಿವಿಕ್ರಮ ಪಂಡಿತರ, ನಾರಾಯಣ ಪಂಡಿತರ ಮಾತಿನಲ್ಲಿ ನೋಡ್ಬೋದು. ನಾರಾಯಣ ಪಂಡಿತರಂತಾರೆ, ಒಂದು ಕನ್ನಡಿಯನ್ನು ಕೊಟ್ಟರಂತೆ ಭಗವತ್ಪಾದರು ನಮಗೆಲ್ಲ, ಚೆನ್ನಾಗಿ ನೋಡಿಕೊಳ್ಳಿ ಅಂತ. ಕನ್ನಡಿ ಕೊಟ್ಟಿದ್ದಾರೆ ನಮಗೆ ಉಡುಗೊರೆಯಾಗಿ. ಹಿಂದೆಲ್ಲ ಕನ್ನಡಿ ಕೊಡೋ ಪದ್ಧತಿ ಇತ್ತು. ಯಾವುದಾದ್ರೂ ಒಂದು ಮದುವೆಗೆ ಹೋದರೆ ಒಂದು ದೊಡ್ಡ ಕನ್ನಡಿ ಕೊಡ್ತಿದ್ರಂತೆ, ಗೃಹ ಪ್ರವೇಶಕ್ಕೆ, ಮದುವೆಗೆ ಉಪಾಯನವಾಗಿ ಗಿಫ್ಟ್ ಅಂತ. ಹಾಗೆ ಭಗವತ್ಪಾದರು ಎಲ್ರಿಗೂ ಕೂಡ ಒಂದೊಂದು ಕನ್ನಡಿ ಕೊಟ್ಟು ಹೋದ್ರಂತೆ. ನೀವು ಈ ಕನ್ನಡಿ ನೋಡ್ತಾ ಇರ್ರಿ ಯಾವಾಗಲೂ. ಕನ್ನಡಿ ಯಾಕೆ ಹಾಕ್ತಾರೆ ಮನೆ ಒಳಗೆ? ನಾವು ಮಾಡಿಕೊಂಡು ಅಲಂಕಾರ ತಿದ್ದುಪಡಿ ಮಾಡ್ಕೊಳ್ಬೇಕಾಗ್ತದೆ. ನಾವೇನೇನೋ ಅಲಂಕಾರ ಮಾಡ್ಕೊಳ್ಬೇಕಾಗಿರ್ತದೆ, ಅದು ಸರಿಯಾಗಿ ಮಾಡ್ಕೊಳ್ಬೇಕು. ಇನ್ನೊಬ್ಬರು ನೋಡಿ ಕೈ ಮಾಡೋ ಹಾಗೆ ಆಗಬಾರ್ದು, ಬೈಯೋ ಹಾಗೆ ಆಗಬಾರ್ದು ಅಂತ ತಾನೇ ಕನ್ನಡಿ ಬೇಕು. ಶಿಸ್ತು ಬದ್ಧತೆಗೆ ಕನ್ನಡಿ ಬೇಕು. ಹಾಗೆ ಕನ್ನಡಿ ಮಿರರ್ ಅಂದರೆ ಅದು ಉದ್ದೇಶ ಅದೇ ತಾನೇ. ಅಲ್ಲೇನು ಕಾಣ್ತದೆ ಅದನ್ನು ನೋಡಿ ಮತ್ತೆ ನಮ್ಮೊಳಗೆ ಏನಾದರೂ ತಿದ್ದುಪಡಿ ಇದ್ದರೆ ಮಾಡ್ಕೊಳ್ಳಿಕ್ಕೆ ಕನ್ನಡಿ. ಭಗವತ್ಪಾದರು ಜಗತ್ತಿಗೆ ಕೊಟ್ಟದ್ದೇನು ಅಂತ ಕೇಳಿದ್ರೆ ಕನ್ನಡಿ ಅಂತ ಅರ್ಥ. ಯಾವುದದು ಕನ್ನಡಿ? ನಾರಾಯಣ ಪಂಡಿತರು ಹೇಳ್ತಾರೆ, ಆದರ್ಶಂ ಗುಣಗಣದರ್ಶನೇ ಮುರಾರೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಸಚ್ಛಾಸ್ತ್ರಂ ಆದರ್ಶಂ ಗುಣಗಣದರ್ಶನೇ ಮುರಾರೇ ಅನೇನ ರಚಿತಂ. ಆದರ್ಶಂ ಅಂದರೆ ಕನ್ನಡಿ. ಆದರ್ಶಂ ಗುಣಗಣದರ್ಶನೇ ಮುರಾರೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಉತ್ತಮವಾದ ಸಚ್ಛಾಸ್ತ್ರ ಅನ್ನೋ ಕನ್ನಡಿಯನ್ನು ನಮಗೋಸ್ಕರ ಅಂತ ಕೊಟ್ಟಿದ್ದಾರಂತೆ. ಸಚ್ಛಾಸ್ತ್ರವೇ ಕನ್ನಡಿ ಇದ್ದ ಹಾಗೆ, ಮಿರರ್.
ಯಾರ್ಯಾರನ್ನು ನೋಡಬೇಕಾಗಿದೆ, ಯಾರನ್ನು ನೋಡ್ಕೊಳ್ಬೇಕಾಗಿದೆ ಅಲ್ಲಿ? ಮುರಾರೇಹೆ ಗುಣಗಣ ದರ್ಶನೆ ಆದರ್ಶಂ ಅನೇನ ರಚಿತಂ. ಆ ಭಗವಂತನ ಗುಣಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಈ ಸಚ್ಚಾಸ್ತ್ರದ ಕನ್ನಡಿಯನ್ನು ನೋಡ್ತಾ ಬನ್ನಿ. ಭಗವಂತ ಅಂದರೆ ಬಿಂಬನಾಗಿದ್ದಾನೆ, ನೀವೆಲ್ಲ ಅವನ ಪ್ರತಿಬಿಂಬರಾಗಿದ್ದೀರಿ. ನಿಮ್ಮೊಳಗಿರುವ ಗುಣಗಳು ಏನು, ನಿಮ್ಮ ಅರ್ಹತೆ ಏನು, ನಿಮ್ಮ ವ್ಯಕ್ತಿತ್ವ ಏನು, ನೀವೆಷ್ಟು ಅಲ್ಪ ಅವನೆಷ್ಟು ಅನಲ್ಪ, ನೀವೆಷ್ಟು ಅಪೂರ್ಣ ಅವನೆಷ್ಟು ಗುಣಪೂರ್ಣ, ಈ ಸಂಬಂಧದ ಪರಿಚಯ ಸರಿಯಾಗಿ ಆಗಬೇಕಾದ್ರೆ ಆದರ್ಶಂ ಅನೇನ ರಚಿತಂ. ಈ ಬಿಂಬ ಹಾಗೂ ಪ್ರತಿಬಿಂಬದ ವ್ಯವಸ್ಥೆಯನ್ನು ನಿಖರವಾಗಿ ತಿಳಿಬಹುದಾದರೆ ಅದು ಭಗವತ್ಪಾದರ ಸಚ್ಚಾಸ್ತ್ರ ಕನ್ನಡಿಯನ್ನು ಎಲ್ಲರೂ ನೋಡಿಕೊಳ್ಳಿ ಅಂತ ಅವರು ಕೊಟ್ಟ ಕನ್ನಡಿಯನ್ನು ಈ ರೀತಿಯಾಗಿ ಅನುಸಂಧಾನ ಮಾಡಿಸ್ತಾರೆ. ಅವರ ಸಚ್ಚಾಸ್ತ್ರಕ್ಕೆ ತತ್ವವಾದ ಅಂತ ಪ್ರಸಿದ್ಧಿ ಇದೆ, ದ್ವೈತ ದರ್ಶನ ಅಂತ ಪ್ರಸಿದ್ಧಿ ಇದೆ. ಆ ತತ್ವವಾದದ ಬಗ್ಗೆ ನಾವು ಒಂದಿಷ್ಟು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು. ಏನದು ತತ್ವವಾದ ಅಂದರೆ? ಯೋ ವಿಪ್ರಲಂಭ ವಿಪರೀತ ಮತಿಪ್ರಭೂತ ಅಥವಾ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಅಂತಂದಿದ್ದಾರೆ. ವಿಪ್ರಲಂಭ ವಿಪರೀತ ಮತಿಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ. ದಿನನಿತ್ಯ ಈ ಶ್ಲೋಕವನ್ನು ಹೇಳಿತಾನೆ ನಾವೆಲ್ಲ ಪೂಜೆಯಲ್ಲಿ ಪ್ರವೃತ್ತರಾಗಬೇಕು. ಆ ತತ್ವವಾದದ ಬಗೆಯನ್ನು ಒಂದಿಷ್ಟು ಅನುಸಂಧಾನ ಮಾಡಬೇಕು. ತ್ರಿವಿಕ್ರಮ ಪಂಡಿತರು ಅಂತ ಆ ಕಾಲದ ಉದ್ದಾಮ ವಿದ್ವಾಂಸರು, ಸಾಧಾರಣರೇನಲ್ಲ, ಎಲ್ಲ ಥರದ ಶಾಸ್ತ್ರಗಳನ್ನು ಅರಿದು ಕೊಡಿದವರು, ಮೇಲಾಗಿ ವಿಮರ್ಶಕರು, ಸಹೃದಯರು, ಕವಿಗಳು. ಅಂಥವ್ರು ಬಹಳ ವಿರಳ, ಅದು ಸಮಸ್ಯೆ. ವಿದ್ವಾಂಸರಾಗ್ತಾರೆ, ಸಹೃದಯರಾಗಿರಲ್ಲ, ಸಹೃದಯರಾಗಿರ್ತಾರೆ, ವಿದ್ವಾಂಸರಾಗಿರಲ್ಲ. ಸಹೃದಯರೂ ಆಗಿ ವಿದ್ವಾಂಸರು ಆಗಿದ್ದರೆ ಕವಿತ್ವ ಅಂಥದ್ದೇನಿರಲ್ಲ ಅವರಲ್ಲಿ, ಬಾಯಲ್ಲಿ ಮಾತೇ ಆಡ್ಲಿಕ್ಕೆ ಬರ್ತಿರಲ್ಲ. ಕೆಲವರು ಕವಿಗಳೂ ಆಗಿರ್ತಾರೆ, ವಿಮರ್ಶೆ ದೃಷ್ಟಿ ಇರಲ್ಲ. ಆದರೆ ತ್ರಿವಿಕ್ರಮ ಪಂಡಿತರು ಎಲ್ಲ ಥರದಿಂದಲೂ ಇದ್ದರು ಅಂತ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಅವರು ಕವಿಗಳಾಗಿದ್ದರು, ಕಲಭಾಷಣ ಏವ ಸೂರಿಪೋತಃ, ಕವಿಗಳಾಗಿದ್ದರು, ವಿದ್ವಾಂಸರಾಗಿದ್ದರು, ಜೊತೆಗೆ ಸಹೃದಯರಾಗಿದ್ದಲ್ದೇನೆ ವಿಮರ್ಶಕರಾಗಿದ್ದರು ಅಂತ ನನು ವಿಮರ್ಶ್ಯ ಕೃತಿ ಕುರುತೆ ಖಿಲಂ ಅನ್ನೋ ಮಾತಿನಿಂದ ಸ್ಪಷ್ಟಪಡಿಸ್ತಾರೆ ನಾರಾಯಣ ಪಂಡಿತರು. ವಿಮರ್ಶಕರು ಆಗಿದ್ರಂತೆ. ಮನುಷ್ಯರಿಗೆ ವಿಮರ್ಶೆಯ ದೃಷ್ಟಿ ಬಹಳ ಮುಖ್ಯ. ಇವತ್ತು ಅದರ ಕೊರತೆ ಇದ್ದದ್ರಿಂದಲೇ ಮನುಷ್ಯ ಬಹಳ ಎಲ್ಲ ಕಡೆಯಲ್ಲೂ ಕೂಡ ಮುಳುಗಿ 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 ದುಃಖ ಪಡ್ತಿದ್ದಾನೆ. ವಿಮರ್ಶೆಯ ದೃಷ್ಟಿಯನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು ನಾವು. ತ್ರಿವಿಕ್ರಮ ಪಂಡಿತರಲ್ಲಿ ಆ ಥರದ್ದೊಂದು ವಿಮರ್ಶಾ ದೃಷ್ಟಿ ಅತಿ ಹೆಚ್ಚು ಕಂಡುಬರುತ್ತದೆ. ಇದೊಂದು ಕಾಲ ಸಂದಿಗ್ಧವಾಗಿತ್ತು. ಕಾಲದ ಬಲದಿಂದ ತ್ರಿವಿಕ್ರಮ ಪಂಡಿತರಿಗೆ ಮನಸ್ಸಿನಲ್ಲಿ ಬಂದ ಸಂಶಯ ಏನು ಅಂದರೆ, ಗುಣಪೂರ್ಣನನ್ನು ಆರಾಧನೆ ಮಾಡೋದು ಸರಿಯೋ, ಗುಣರಹಿತನನ್ನು ಆರಾಧಿಸೋದು ಸರಿಯೋ ಅಂತ ಸಂಶಯ ಉಂಟಾಯ್ತಂತೆ. ಗುಣವಂತಮುಪಾಸ್ಮಹೇ ಮುಕುಂದಂ ಸ್ಮೃತಿ ಧರ್ಮಾನ್ ಸ್ವಯಮಾ